ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ತುಲಾರಾಶಿಯವರಿಗೆ ಈ ಜುಲೈ 20ರಿಂದ 26ನೇ ತಾರೀಕುವರೆಗೂ ಯಾವೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ತುಲಾರಾಶಿಯವರಿಗೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಗಣನೀಯವಾದ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ. ವೃತ್ತಿಯಲ್ಲಿ ಬದಲಾವಣೆಗಳ ಜೊತೆಗೆ ನಿಮ್ಮ ಹೆಸರು ಪ್ರಖ್ಯಾತಿ ಹೊಂದುವಂಥದ್ದಾಗುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ವ್ಯಾಪಾರದಲ್ಲೂ ಕೂಡ ಅಷ್ಟೇ ತುಂಬ ಸುಧಾರಣೆ ಇದೆ. ನಿಮ್ಮ ವ್ಯಾಪಾರ ಏರಗತಿಯಲ್ಲಿ ಏರುವಂಥದ್ದಾಗುತ್ತೆ ಮತ್ತು ಹಿಂದೆ ನೋಡದೇ ಇರುವಂಥ ಪರಿಸ್ಥಿತಿ ಬರುವಂಥದ್ದಾಗುತ್ತೆ. ಅಂದರೆ ತುಂಬ ಬೆಳವಣಿಗೆ ಸಖತ್ತಾಗಿ ನಡೆಯುವಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ಏನು ತೊಂದರೆ ಇಲ್ಲದಂತಹ ಒಂದಿಷ್ಟು ದಿನಗಳು ನೀವು ಈ ವಾರ ಕಳೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಣ್ಣ ತಮ್ಮಂದಿರು, ಆತ್ಮೀಯರು, ಸಂಬಂಧಿಕರು ಎಲ್ಲರ ಒಂದು ಸಹಕಾರ ಈ ವಾರ ತುಲಾರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ನೀವು ನಿಂತರೂ ನಿಮಗೆ ಸಹಕಾರ ಸಿಗುತ್ತೆ, ಕೂತರೂ ಸಹಕಾರ ಸಿಗುತ್ತೆ, ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಸಹಕಾರ ಸಿಗುತ್ತೆ. ಅಥವಾ ನಿಮಗೆ ಒಂದು ಓವರಲ್ ಆಗಿ ನಿಮ್ಮ ಒಂದು ಕನಸು, ಮನಸ್ಸು ಅಥವಾ ನಿಮ್ಮ ಕಾರ್ಯಗಳು ಏನೇ ಇರಲಿ ಅದೆಲ್ಲದಕ್ಕೂ ಜೈ ಅಂತಾರೆ. ಅಂದರೆ ನೀವು ಏನು ಹೇಳ್ತೀರೋ ಅದಕ್ಕೆ ಜೈ ಅಷ್ಟೇ, ಸಿಂಪಲ್ಲಾಗಿ ಹೇಳಬೇಕಾದ್ರೆ. ಅಂದರೆ ಅಷ್ಟು ಬೆಂಬಲ ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಕುಟುಂಬ ಸದಸ್ಯರಿಂದ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಆರ್ಥಿಕವಾಗಿ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ. ಅಂದರೆ
ಬರ್ತಕ್ಕಂಥ ಆದಾಯ ಒಂದು ರೀತಿಯಲ್ಲಿ ಬೇಗ ಬರುವಂಥದ್ದಾಗುತ್ತೆ ಮತ್ತು ನಿಮ್ಮ ಕೆಲಸಕ್ಕೆ ಅದು ಉಪಯೋಗ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಂಬಂಧಗಳು ಗಟ್ಟಿಯಾಗುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಕೆಲವು ಏನೋ ನ್ಯೂನ್ಯತೆಗಳು ಅಥವಾ ಅನುಮಾನಗಳು ಅದೆಲ್ಲವೂ ದೂರವಾಗಿ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ. ಫ್ಯಾಮಿಲಿ ಬಾಂಡಿಂಗು ಒಳ್ಳೆಯ ರೀತಿಯಲ್ಲಿ ಇರೋದು ಮತ್ತು ನಿಮ್ಮ ಒಂದು ತಪ್ಪುಗಳನ್ನು ನೀವಾಗಿ ತಿದ್ದುಕೊಳ್ಳೋದು ಅದೆಲ್ಲವೂ ಅನುಕೂಲಕರ ರೀತಿಯಲ್ಲಿ ಈ ವಾರ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಇರತಕ್ಕಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳಂತೀವಿ, ಸ್ನೇಹಿತರಿಂದ ಆಗಿರ್ಬೋದು, ಸಂಬಂಧಿಕರಿಂದ ಆಗಿರ್ಬೋದು, ಅಥವಾ ಇನ್ನಿತರ ಒಂದು ಆತ್ಮೀಯರಿಂದ ಆಗಿರ್ಬೋದು, ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಲು ಇಷ್ಟಪಡ್ತೀರಾ. ಅಂದರೆ ಏನೇ ತಪ್ಪುಗಳು ನಿಮ್ಮಿಂದ ಆಗಿದ್ರೆ ಕ್ಷಮೆಯನ್ನು ಕೇಳ್ತೀರಿ. ಒಂದು ವೇಳೆ ಅವ್ರದ್ದು ತಪ್ಪಾಗಿದ್ದರೆ, ಇಲ್ಲ ನೀವು ಹಿಂಗೆ ಮೊನ್ನೆ ಮಾತಾಡಿದ್ರಲ್ಲ ಅದು ಸರಿ ಇಲ್ಲ ಅಂತ ತಿದ್ದಿಸ್ತೀರಾ. ಸೊ ಅದು ಒಂದು ವಿಶೇಷತೆಯೊಂದಿಗೆ ಈ ವಾರ ನೀವು ತುಂಬ ಲವಲವಿಕೆಯಿಂದ ಮತ್ತು ಯಾರಿಗೆ ಎಷ್ಟು ಜೊತೆ ಇರಬೇಕು ಎಂಬುದನ್ನು ನೀವು ನಿರ್ಧಾರ ಮಾಡಿ ಅವರ ಜೊತೆಗೆ ಅಷ್ಟೇ ಇರಲು ಪ್ರಯತ್ನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇದ್ರೂ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಲು ಪ್ರಯತ್ನ ಮಾಡ್ತೀರಾ. ಎಂಥದೇ ಸಮಸ್ಯೆ ಇರಲಿ, ವೈಯಕ್ತಿಕವಾಗಿರಲಿ, ಪ್ರೊಫೆಷ್ನಲ್ ಆಗಿರಲಿ, ಅಥವಾ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಆಗಿರಲಿ, ಆ ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಏನಾದರೂ ಕಾರಣ ಬೇಕು. ಒಂದು ಎರಡನೇದ್ದು, ಆ ಕಾರಣ ಆಲ್ರೆಡಿ ಗೊತ್ತಿದೆ, ಅದಕ್ಕೆ ಪರಿಹಾರ ಏನು, ಅಷ್ಟೇ ಸಿಂಪಲ್ ಹೇಳಬೇಕು ಅಂದರೆ ಅದಕ್ಕೆ ನೀವು ಈ ವಾರ ಪ್ರಯತ್ನ ಮಾಡುವಂಥದ್ದಾಗತ್ತೆ. ಅಂದರೆ ಸಮಸ್ಯೆಗಳನ್ನು ನನ್ನ ಹತ್ರ ಮುಂದೆ ಬರಬಾರ್ದು, ಅದು ಅಷ್ಟೇ ಇರಲಿ ಅಂತ. ಓವರಾಲ್ ಆಗಿ ನೋಡಿದ್ರೆ ತುಂಬ ಅನುಕೂಲತೆಯಿಂದ ತುಲಾರಾಶಿಯವರಿಗೆ ಈ ವಾರ ಕಂಡು ಬರುವಂಥದ್ದಾಗತ್ತೆ. ಒಂದಿಷ್ಟು ನೆಗೆಟಿವ್ ಪಾರ್ಟ್ಸ್ ಏನಂದರೆ ಅಧಿಕವಾದ ಖರ್ಚುಗಳು ಮತ್ತು ಅತಿಥಿಗಳ ಆಗಮನ ಮತ್ತು ನೀವು ಬೇರೆ ಊರಿಗೆ ಹೋಗುವಂಥ ಪ್ರಯಾಣ. ಇದರಿಂದ ಏನಾಗುತ್ತಂದರೆ ಸ್ವಲ್ಪ ಮಾನಸಿಕವಾಗಿ ಅವರು ಆಡಿರತಕ್ಕಂಥ ಮಾತುಗಳು ಎಲ್ಲೋ ನೀವು ಸೀರಿಯಸ್ ಆಗಿ ತಗೊಳ್ತೀರಾ. ಅಂದರೆ ಪ್ರಯಾಣದಲ್ಲಿ ಅಥವಾ ನೀವು ಮಾತನಾಡುವಾಗ ಏನೋ ಯಾರೋ ಒಬ್ಬರು ಏನೋ ಒಂದು ಹೇಳಿಬಿಟ್ರು ಅಂತೇಳಿ ನೀವು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ತೀರಾ. ಅಂದರೆ ಮಾನಸಿಕ ಒತ್ತಡದಿಂದ ಒದ್ದಾಡ್ತೀರಾ ಅಥವಾ ಒಳಗಾಗ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಪ್ರಯಾಣದಿಂದ ಇದೆಲ್ಲ ಸಾಧ್ಯ ಅಷ್ಟೇ. ನೀವು ಒಂದು ವೇಳೆ ಪ್ರಯಾಣ ಮಾಡಿದ್ದಿಲ್ಲ ಅಂದರೆ ಇದೇನು ನಿಮಗೆ ನಾಟ್ ಅಪ್ಲಿಕೇಬಲ್. ನೀವು ಏನಾದರೂ ಪ್ರಯಾಣಕ್ಕೆ ಹೋದರೆ ಅಲ್ಲಿ ಆಗ್ತಾ ಇರತಕ್ಕಂಥ ವಿಷಯಗಳು, ಅಂದರೆ ಪ್ರಯಾಣ ಇಲ್ಲದೇ ಇದ್ದರೆ ಅಥವಾ ನೀವು ಪೋಸ್ಟ್ಪೋನ್ ಮಾಡಿದರೆ ಇದು ಯಾವುದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಕೆಲವು ಸಣ್ಣ ಪುಟ್ಟ ವಾದ ವಿವಾದಗಳಿರುತ್ತೆ, ಅದು ಏನು ತೊಂದರೆ ಇಲ್ಲ. ಬಟ್ ಪ್ರಯಾಣ ಮಾಡಿದ್ದೇ ಆದಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಏನೋ ಬೇಡದೇ ಇರೋ ವಿಷಯಗಳು ಚರ್ಚೆ ಆಗ್ಬೋದು, ಅಥವಾ ನಿಮ್ಮನ್ನೇ ಎತ್ತಿ ಕಟ್ಟಿ ಮತ್ತೆ ಬೀಳಿಸ್ಬೋದು, ಏನೋ ನಾನಾ ರೀತಿಯಲ್ಲಿ ನಡೀತಾ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಈ ವಾರದಲ್ಲಿ ನಿಮಗೆ ತೊಂದರೆಗಳು ಇರುವುದಿಲ್ಲ. ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ ಮಾತ್ರ ಕಾಡುತ್ತೆ, ಅದು ಪ್ರಯಾಣನೇ ಅಂತ. ಒಂದು ವೇಳೆ ನೀವು ಪ್ರಯಾಣಕ್ಕೆ ಹೋಗದೇ ಇದ್ರೂ ಸ್ವಲ್ಪ ಪ್ರಯಾಣದಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಸೂರ್ಯದೇವರ ಆರಾಧನೆ ಮಾಡಿ, ಸೂರ್ಯದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಓದಿ, ಇಲ್ಲದಿದ್ದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮಗೆ ಇರತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಈಗ ಆಷಾಢ ಮಾಸ ಆಗಿರೋದ್ರಿಂದ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನವನ್ನು ಮಾಡಿ, ಇದರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತ ತಿಳಿಸುತ್ತಾ ಇದಾಗಿತ್ತು ಈ ವಾರದ ತುಲಾರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.